ಸೊ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಅದು ತುಂಬ ಪ್ರಾಬ್ಲಮ್ ಆಗಿತ್ತು. ಯಾಕೆಂದರೆ ಅದನ್ನು ತುಂಬ ನೀಚವಾಗಿಯೇ ನೋಡ್ತಾಯಿದ್ರು ಪೊಯಿಟ್ರಿ ಅಂದರೆ. ಎಲ್ರಿಗೂ ನಮಸ್ಕಾರ. ನಾನು ಈ ಪ್ರತಿಭಾನಂದ ಕುಮಾರ್ ಕಾವ್ಯದ ಬಗ್ಗೆ ಏನು ಮಾತಾಡಲಿ ಅಂತ ಅವ್ರ ಹತ್ರನೇ ನಾನು ಕೇಳಿದೆ. ಅವ್ರು ಹೇಳಿದರು ನೀನು ಇಲ್ಲಿ ಬಂದು ಮಾತಾಡಬೇಕು ಅಂತ. ನಾನು ಒಂದು ವಿದ್ಯಾರ್ಥಿ, ಕನ್ನಡ ಸಾಹಿತ್ಯ ಮತ್ತು ಕಾವ್ಯದ ಬಗ್ಗೆ ನೋಡಿದ್ರೆ ನಾನು ವಿದ್ಯಾರ್ಥಿ. ನನಗೆ ನಿಮಗೆಲ್ರಿಗೂ ಎಷ್ಟು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ ಅದು. ಆದರೆ ಅದಕ್ಕೆ ಅವ್ರ ಹತ್ರ ಕೇಳ್ತಿದ್ದೆ ನಾನು ಬಂದು ಏನು ಮಾತಾಡಲಿ ಅಂತ. ಅದಕ್ಕೆ ಇವತ್ತು ನಾನು ಕಾವ್ಯದ ಬಗ್ಗೆ ಮಾತಾಡೋಕ್ಕೆ ನನಗೇನು ಆಧಾರ ಇಲ್ಲ. ಆದರೆ ಕವಿ ಒಬ್ಬರು ಇದ್ದಾರಲ್ವ, ಅವ್ರ ಕಾವ್ಯದ ಹಿಂದ್ಗಡೆ ಇದ್ದಾರಲ್ವ, ಅವರನ್ನು ಅರ್ಥ ಮಾಡಿ ಆ ಮೂಲದಿಂದ ಸ್ವಲ್ಪ ಕಾವ್ಯದ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಇವತ್ತು. ಸೊ ಅವರು ಹೇಳಿದ ಮೇಲೆ ಅವ್ರ ಹತ್ರ 2-3 ಸತಿ ತುಂಬ ಚರ್ಚೆ ಆಯಿತು. ಅವ್ರ ಜೊತೆ ಕೂತ್ಕೊಂಡು ನೀವು ಯಾಕೆ ಈ ಥರ ಬರೀತೀರಾ, ಏನು ಬರೀತಾ ಇದ್ದೀರಾ ಅಂತ ಅವರನ್ನ ಅದನ್ನು ಕೇಳುವಾಗ ಅವರನ್ನು ಅರ್ಥ ಮಾಡೋಕ್ಕಂತ ನಾನು ಶುರು ಮಾಡಿಲ್ಲ. ಯಾಕೆಂದರೆ ಜೋಗಿ ಅವರು ಹೇಳಿದ್ದಾರೆ, ಅವ್ರ ಪರಿಚಯಲ್ಲಿ ನೀವು ಮೋಹನ್ ಹೇಳಿದ್ದ ತನಕ ನೀವು ನೋಡಿದ್ರಲ್ವ, ಅವರು ತುಂಬ ಕಾಂಪ್ಲೆಕ್ಸ್ ಪರ್ಸನಾಲಿಟಿ. ಅವ್ರನ್ನ ಅರ್ಥ ಮಾಡೋಕ್ಕೆ ಶುರು ಮಾಡಿದರೆ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಆದರೆ ಯಾಕೆ ಈ ಥರ ಬರೀತಾ ಇದ್ದಾರೆ, ಅವರು ಇವಾಗ ಕಾವ್ಯ ಅಂದರೆ ಏನು, ಅವ್ರ ದೃಷ್ಟಿಯಲ್ಲಿ ಹೇಗೆ ನೋಡ್ತಾ ಇದ್ದಾರೆ, ಅವರು ಭಾಷೆ ಬಗ್ಗೆ ಏನು ಹೇಳ್ತಾ ಇದ್ದಾರೆ. ಯಾಕೆಂದರೆ ನನಗೆ ಸ್ವಲ್ಪ ಗೊತ್ತಿದ್ದು ತತ್ವಶಾಸ್ತ್ರ. ಸೊ ಆ ರೀತಿಯಿಂದ ಅವರ ಕಾವ್ಯವನ್ನು ಸ್ವಲ್ಪ ಅರ್ಥ ಮಾಡ್ಕೋಬೋದಾ ಅಂತ ಪ್ರಯತ್ನ ಮಾಡಿದೆ. ಅದ್ರ ಬಗ್ಗೆನೇ ನಾನು ಇವತ್ತು ಮಾತಾಡ್ತೀನಿ. ನಾವು ತುಂಬ ಮೀಟಿಂಗೆಲ್ಲ ಆಯಿತು, ತುಂಬ ಮಾತಾಡಿದ್ವಿ. ಮಾತಾಡ್ತಾ ಇರುವಾಗ ಅವರು ಈ ಲೇಖನದ ಬಗ್ಗೆನೂ ಹೇಳ್ತಾಯಿದ್ರು. ಇವತ್ತು ಬಿಡುಗಡೆ ಆಯ್ತಲ್ವ ಕಾವ್ಯದಾಹ ಬುಕ್ಕ, ಆ ಪುಸ್ತಕ. ಅದರಲ್ಲಿ ಶ್ರೀ ನಟರಾಜ್ ಬೂದಾಳ್ ಅವರು ಒಂದು ಲೇಖನ ಬರೆದಿದ್ದಾರೆ. ನಾವು ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಯಾಕೆಂದರೆ ನನಗೆ ಅದು ತುಂಬ ಇಷ್ಟ ಆಯಿತು. ಅವರು ನಾನು ಏನು ಹೇಳಬೇಕಂತ ಇದ್ದೇನೋ ಅವರು ಅದರಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ನಾನು ಅಲ್ಲಿಂದ ಶುರು ಮಾಡ್ತೀನಿ. ಯಾಕೆಂದರೆ ತತ್ವಶಾಸ್ತ್ರದಲ್ಲಿ ಮೊದಲಿಂದನೇ ನಾವು ಗ್ರೀಕ್ ಫಿಲಾಸಫಿ ಅಂತ ನೋಡ್ಬೋದು, ಚೈನೀಸ್ ಫಿಲಾಸಫಿ ಅಂತ ನೋಡ್ಬೋದು, ಅಥವಾ ಭಾರತ ದರ್ಶನ ಅಂತ ನೋಡಿದ್ರೆ ಕೂಡ ಎಲ್ಲೂ ಆಲ್ ದ ಫಿಲಾಸಾಫಿಕಲ್ ಟ್ರೆಡಿಷನ್ಸಲ್ಲಿ ನೋಡಿದ್ರೆ ಪೊಯೆಟ್ರಿ ಆ್ಯಂಡ್ ಫಿಲಾಸಫಿ ಸಂಬಂಧ ಬಗ್ಗೆ ತುಂಬ ಬರೆದಿದ್ದಾರೆ. ಅಲ್ಲೇನೋ ಒಂದು ಸಮಸ್ಯೆ ಇದೆ ಅವರಿಗೆ. ಪೊಯೆಟ್ರಿ ಕಾವ್ಯವನ್ನು ನಾವು ಫಿಲಾಸಾಫಿಕಲ್ ಅಂತ ನೋಡ್ಬೋದಾ ಅಥವಾ ಫಿಲಾಸಫಿಯನ್ನು ನಾವು ಒಂದು ಕಾವ್ಯ ದೃಷ್ಟಿಯಲ್ಲಿ ನೋಡ್ಬೋದಾ ಅಂತ ತುಂಬ ಚರ್ಚೆ ಆಗಿದೆ ಅದ್ರ ಬಗ್ಗೆ. ನಾನು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇವತ್ತು. ಅವರು ಬೂದಾಳ್ ಅವರು ಬರೆಯುವಾಗ ಅದು ಮೊದಲು ಹೇಳ್ತಾರೆ ಇಲ್ಲಿ, ಇದನ್ನು ಬರೆಯುವಾಗ ಒಂದು ಗೊಂದಲ ಇತ್ತು ಅಂತ ಹೇಳ್ತಾರೆ. ಇದು ಕಾವ್ಯವನ್ನು, ಪ್ರತಿಭಾ ಕಾವ್ಯವನ್ನು ಓದುವಾಗ ಒಂದು ಗೊಂದಲ ಇತ್ತು. ಏನದು? ಅದು ಕವನಗಳು ತತ್ವಜಿಜ್ಞಾಸೋ ಮೀಮಾಂಸೆಯೋ ಪ್ರತ್ಯಕ್ಷ ಶಬ್ದ ಪ್ರಮಾಣಗಳ ಅನ್ಯ ಗೊಂದಲದಲ್ಲಿ ಕೆಳೆದು ಹೋದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕಾವ್ಯವನ್ನು ಓದ್ತಾ ಇರುವಾಗ ಇವರು ಏನು ಬರೀತಾ ಇದ್ದಾರೆ, ಇದು ತತ್ವಶಾಸ್ತ್ರ ಅಂತ ಹೇಳಲ್ಲ, ನಾವು ತತ್ವ ಪ್ರಸ್ತಾವನೆ ಅಂತ ಹೇಳ್ತಾರೆ. ನಾನು ತತ್ವಶಾಸ್ತ್ರ ಅಂತ ಉಪಯೋಗ ಮಾಡಲ್ಲ. ನಾನು ಏನು ಹೇಳ್ತೀನಿ ಅಂದರೆ ತತ್ವಜ್ಞಾನ, ತತ್ವಚಿಂತನೆ ಅಂತ ನಾವು ಹೇಳ್ಬೋದು. ಸೊ ಇದನ್ನು ಅವರು ಓದ್ತಾ ಇರುವಾಗ ಈ ಥರ ಒಂದು ಗೊಂದಲ ಬಂತು. ಅಂದರೆ ಇದು ಯಾವ ಥರದ ಹೇಗೆ ನಾವು ಇದನ್ನು ಓದಬೇಕು ಅಂತ. ಆಮೇಲೆ ಅವರು 2-3 ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದರಲ್ಲಿ ಹೇಳ್ತಾರೆ. ನಾನು ಅದರಿಂದ 2-3 ಪಾಯಿಂಟ್ ಅಲ್ಲಿಂದ ತೊಗೊಂಬಿಟ್ಟು ಸ್ವಲ್ಪ ಮುಂದೆ ಹರಿತೀನಿ. ಒಂದು, ಅವರು ಹೇಳೋದು ಇದು ಇದನ್ನು ಓದ್ತಾ ಇರುವಾಗ ಅದೊಂದು ತತ್ವ ಪ್ರಸ್ಥಾನಗಳು ಅಂತ ಅವ್ರು ಬರೀತಾರೆ. ಆಮೇಲೆ ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ ಕಾಯ ಮತ್ತು ಕಾವ್ಯ ಮೀಮಾಂಸೆ. ಇದರಲ್ಲಿ ಪ್ರತಿಭಾ ಅವರು ಬರೆದಿದ್ದನ್ನು ನಾವು ಬರೀ ಕಾವ್ಯ ಮೀಮಾಂಸೆ ಅಂತ ಅಲ್ಲಿಂದ ನಾವು ದೃಷ್ಟಿಕೋನದಿಂದ ನೋಡುವಾಗ ಅದರಲ್ಲಿ ಕಾಯ ಅಂತ ಒಂದು ಐಡಿಯಾ ಬರುತ್ತಲ್ವ, ಅದ್ರ ಬಗ್ಗೆ ಅದೇ ತುಂಬ ಸೆಂಟ್ರಲ್ ಕೋರ್ ಅಂತ ಹೇಳ್ತಾರೆ. ಮೂರನೇದು ಅವ್ರು ಏನು ಹೇಳ್ತಾರೆ ಅಂದರೆ ಅದು ಹೇಳುವಾಗ ಅದು ತುಂಬ ಜನರು ಅದ್ರ ಬಗ್ಗೆ ಬರೆದಿದ್ದಾರೆ.
ಹೆಣ್ಣಿನ ಬಗ್ಗೆ. ಸೊ ಅವರು ಇದನ್ನು ಹೇಳುವಾಗ ಅವರು ಹೇಳ್ತಾರೆ, ಮೊದಲನೆಯದಾಗಿ ನಾನು ಹೆಣ್ಣು. ಅವರು ಇದು ಕಾವ್ಯದ ಬಗ್ಗೆ ಇದು ಬರಿತಾ ಇರುವಾಗ ಹೇಳ್ತಾರೆ, ದುಃಖ ನನ್ನ ಅನುಭವ ಸಾಕ್ಷಿಯ ಕೊನೆ. ಆಮೇಲೆ ಅವರು ಅದರಿಂದ ಏನು ಹೇಳ್ತಾರೆ ಅಂದರೆ, ಎರಡನೆಯದು ನನ್ನದು ಅನುಭವ ಪ್ರಮಾಣ. ಸೊ ಈ ಅನುಭವ ಪ್ರಮಾಣ, ಶಬ್ದ ಪ್ರಮಾಣ, ಆಮೇಲೆ ಪ್ರತ್ಯಕ್ಷ, ಅದೆಲ್ಲ ಒಂದು ತತ್ವಶಾಸ್ತ್ರದ ಪದಗಳು. ಯಾಕೆಂದರೆ ಅಲ್ಲಿ ಅರ್ಥ ಮಾಡಬೇಕಂದ್ರೆ ನಾವು ತತ್ವಶಾಸ್ತ್ರದಿಂದಲೇ ನಾವು ಮಾಡ್ತಾಯಿದ್ವಿ. ಯಾಕೆಂದರೆ ಯಾವುದೋ ದರ್ಶನ ನೋಡಿದ್ರೆ ಕೂಡ ಇದೆಲ್ಲ ತುಂಬ ವಿಚಾರವಾಗಿ ನೋಡಿದ್ದಾರೆ. ಸೊ ನಾನು ಇದನ್ನು ಅವರು ನೋಡ್ತಾ ಇರುವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಕಾವ್ಯವನ್ನು ಓದ್ತಾ ಇರುವಾಗ ಅವ್ರಿಗೆ ಏನು ಆಗ್ತಾಯಿದೆ ಅಂದರೆ, ಅವರು ಕಾವ್ಯ ಗುಣದಿಂದ ತತ್ವ ಜಿಜ್ಞಾಸಕ್ಕೆ ಹೋಗ್ತಾ ಇದ್ದಾರೆ ಅಂತ. ಈ ಪ್ರಶ್ನೆ ನಾನು ಹೇಳಿದೆ ಅಲ್ವಾ, ಈ ತತ್ವ ಚಿಂತನೆಗೆ ಯಾವಾಗಲೂ ಇತ್ತು ಅದು. ಅಂದರೆ ನಾವು ಒಂದು ಮಾತು ನಾವು ಹೇಳ್ಬೋದು, ಎಲ್ಲ ಕಾವ್ಯದಲ್ಲೂ ಕೂಡ, ಆಲ್ಮೋಸ್ಟ್ ಕಾವ್ಯದಲ್ಲೂ ಕೂಡ ಅಂತ ಹೇಳ್ಬೋದು, ಒಂದು ಚಿಂತನೆ ಇರುತ್ತೆ, ಒಂದು ತತ್ವಜ್ಞಾನ ಇರುತ್ತೆ. ಯಾಕೆಂದರೆ ನಾವು ಜೀವನನೇ ಫಿಲ್ಡ್ ವಿತ್ ಇನ್ಸೈಟ್ಸ್ ಅಂತ ಹೇಳ್ಬೋದಲ್ವಾ. ಸೊ ಇದರಲ್ಲಿ ಏನು ಸ್ಪೆಷಲ್ಲಾಗಿ ಏನಿರುತ್ತೆ ಇವ್ರದ್ರಲ್ಲಿ, ಇದು ಹೇಗೆ ಬರುತ್ತೆ, ಯಾಕೆ ಈ ಥರ ಅವ್ರು ಹೇಳ್ತಾ ಇದ್ದಾರೆ ಅಂತ ಕೇಳುವಾಗ, ನಾವು ಯಾವುದೇ ಒಂದು ಮಾತನ್ನು ಹೇಳುವಾಗ ಒಂದು ತತ್ವಜ್ಞಾನ ಇರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಪೊಯೆಟ್ರಿನಲ್ಲಿ ಮಾಡುವಾಗ, ಕಾವ್ಯದಲ್ಲಿ ರೂಪದಲ್ಲಿ ಮಾಡುವಾಗ ಅದರಲ್ಲಿ ಬೇರೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಕೇಳ್ಬೋದು. ಅದನ್ನು ನಾವು ನೋಡ್ತಾ ಇರುವಾಗ ನಾವು ಅದಕ್ಕೆ ನಾನು ತತ್ವಶಾಸ್ತ್ರ ಅಂತ ಹೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಒಂದು ತುಂಬ ದೊಡ್ಡ ಉದಾಹರಣೆ ಇದೆ, ಅದು ತತ್ವ ಪದಗಳು ಅಂತ ನಿಮಗೆಲ್ಲ ಗೊತ್ತಿರಬೇಕಲ್ವ. ಬುದಾಳ್ ಅವರು ಅದ್ರ ಬಗ್ಗೆನೂ ಕೂಡ ತುಂಬ ಇದೆಲ್ಲ ಮಾಡಿದ್ದಾರೆ, ವಾಲ್ಯೂಮ್ಸ್ ಇದೆ, ತುಂಬ ಬರೆದಿದ್ದಾರೆ. ಒಂದು ಸತಿ ಪ್ರೊಫೆಸರ್ ರಾಮತ್ ತರೀಕೆರೆ ಇದ್ರ ಬಗ್ಗೆ ಮಾತಾಡ್ತಾ ಇರುವಾಗ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾನು ಅವ್ರ ಹತ್ರ ಕೇಳಿದೆ, ನೀವು ಅಲ್ಲಿ ತತ್ವ ಪದದಲ್ಲಿ ನೀವು ತತ್ವವನ್ನು ಹೇಗೆ ಅನುವಾದ ಮಾಡ್ತೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಅದು ಸಾಂಗ್ ಅಂತ ಮಾಡ್ಬೋದು ಅಂತ ಇಂಗ್ಲೀಷಲ್ಲಿ. ಅದು ತುಂಬ ಇಂಟ್ರೆಸ್ಟಿಂಗ್ ಹಾಡು ಅಂತ ಹೇಳಿದ್ರೆ ಅವ್ರು ಅದಂದರೆ ಅಲ್ಲಿ ತತ್ವ ಅಂತ ನಾವು ಹೇಳಿದ ಕೂಡಲೇ ನಿಮಗೆ ಏನೋ ಒಂದು ಗಂಭೀರವಾಗಿ ಏನೋ ಒಂದು ಇರುತ್ತೆ, ಅದು ಅನುಮಾನ, ಕಾರಣ, ಒಂದು ಡಿಸ್ಕೋರ್ಸ್ ಇರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಈ ತತ್ವಪದಗಳಲ್ಲಿ ಉದಾಹರಣೆ ನೋಡಿದ್ರೆ ವೆರಿ ಡೀಪ್, ತುಂಬ ಇಂಟ್ರೆಸ್ಟಿಂಗ್ ಫಿಲಸಾಫಿಕಲ್ ರೈಟಿಂಗ್ ಅಂತ ಹೇಳ್ಬೋದು. ಆದರೆ ಅದು ರೂಪನೇ ಬೇರೆ, ಆಕಾರನೇ ಬೇರೆ ಇರುತ್ತೆ. ಅದು ಒಂದು ಹಾಡು ಥರ ಇರುತ್ತೆ. ಅದು ತುಂಬ ಸ್ಪೆಷಲ್ ಅಂತ ನಾವು ಹೇಳ್ಬೋದು. ಆದರೆ ಅದು ಬೇರೆ ಬೇರೆ ತತ್ವ ಇದರಲ್ಲಿ ಪ್ರಾಕ್ಟೀಸಸಲ್ಲಿ, ಅಭ್ಯಾಸದಲ್ಲಿ ಇರುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇದಿದೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು, ಶ್ರೀ ವೈಷ್ಣವ ಟ್ರೆಡಿಷನಲ್ಲಿ ದಿವ್ಯ ಪ್ರಬಂಧಮ್ ಅಂತ ಹೇಳ್ತಾರೆ. ಅದನ್ನು ತಮಿಳ್ ವೇದಾಸ್ ಅಂತ ಹೇಳ್ತಾರೆ. ದಿವ್ಯ ಪ್ರಬಂಧಮ್ ಅಂದರೆ ನೀವು ನೋಡಿದ್ರೆ ಅದು ಬರೀ ಕಾವ್ಯ. ಅದನ್ನು ನಾವು ತತ್ವಶಾಸ್ತ್ರ ಅಂತ ಹೇಳೋದು ಕಷ್ಟ, ಯಾಕೆಂದರೆ ಅದು ಕಾವ್ಯ ರೂಪದಲ್ಲಿ ತುಂಬ ಬರೆದಿದ್ದಾರೆ. ಅದು 4000 ಸೂತ್ರಗಳಿದ್ದಾವೆ, ಆರ್ ಸ್ಟ್ಯಾನ್ಸಾಸ್ ಅಂತ ಹೇಳ್ಬೋದು. ಆದರೆ ಆ ಪ್ರಬಂಧಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ತತ್ವಜ್ಞಾನ ಬೇಕಾಗಿರುತ್ತೆ. ಅದು ತತ್ವಜ್ಞಾನವನ್ನು ಆ ರೀತಿಯಲ್ಲಿ ಒಂದು ಹಾಡು, ಕಾವ್ಯ ರೀತಿಯಲ್ಲಿ ಬರೆದಿದ್ದಾರೆ. ಅದು ನಾವು ಭಾರತೀಯ ದರ್ಶನಶಾಸ್ತ್ರದಲ್ಲಿ ನೋಡುವಾಗ ಈ ನಮ್ಮ ರೈಟಿಂಗ್ ಸ್ಟೈಲೇ ತುಂಬ ವ್ಯತ್ಯಾಸ ಇದೆ. ನಾವು ಫಿಲಾಸಫಿ ಅಂತ ಕೇಳಿದ ಕೂಡಲೇ ನಿಮಗೆ ಇವಾಗ ಟೆಕ್ಸ್ಟ್ ಅಂತ ಒಂದು ಐಡಿಯಾ ಬರುತ್ತೆ. ಎಲ್ಲರೂ ಒಂದು ಗದ್ಯ, ಅದು ದೊಡ್ಡ ಪ್ರೋಸ್ ಟೆಕ್ಸ್ಟ್ ಆಗುತ್ತದು. ಆದರೆ ನಮ್ಮ ಇದರಲ್ಲಿ ಅರ್ಲಿಯಸ್ಟ್ ಟೆಕ್ಸ್ಟಿಂದ ನೋಡುವಾಗ ಅದು ಸೂತ್ರ ಫಾರ್ಮಲ್ಲಿ ಇರುತ್ತೆ. ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತಲ್ವಾ. ಸೊ ಒಂದು ಪ್ರಶ್ನೆಗೆ ಈ ಫಿಲಾಸಫಿ ಆ್ಯಂಡ್ ಪೊಯಿಟ್ರಿ ಬಗ್ಗೆ ಮಾತಾಡ್ತಾ ಇರುವಾಗ ಕೇಳಿದ್ರು, ಈ ಸೂತ್ರ ಫಾರ್ಮಲ್ಲಿ, ಆ ಸೂತ್ರ ಆಕಾರದಲ್ಲಿ ಬರೆದಿದ್ರೆ ಅದನ್ನು ನಾವು ಫಿಲಾಸಫಿ ಅಂತ ಕರಿಬಹುದಾ ಅಂತ. ಯಾಕೆಂದರೆ ಸೂತ್ರ ನೀವು ನೋಡಿದ್ರೆ ಆ ಥರ ಒಂದು ಇರುತ್ತೆ, ಅದು ಕಾವ್ಯ ಥರ ಇರುತ್ತೆ. ಆದರೆ ಸೂತ್ರ ಮತ್ತು ಕಾವ್ಯಕ್ಕೆ ತುಂಬ ವ್ಯತ್ಯಾಸಗಳಿದ್ದಾವೆ. ಅದನ್ನು ತುಂಬ ಡಿಸ್ಕಸ್ ಎಲ್ಲ ಮಾಡಿದ್ದಾರೆ. ನಮ್ಮ ಭಾರತೀಯ ದರ್ಶನದ ಮತ್ತು ಭಾರತೀಯ ಅರಿಥ್ಮೆಟಿಕ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ಕೂಡ
ಆ ರೈಟಿಂಗ್ ಸ್ಟೈಲ್ ಆ ಥರನೇ ಇತ್ತು. ಫಾರ್ ಎಕ್ಸಾಂಪಲ್ ಆರ್ಯಭಟೀಯಂ ತುಂಬ ಇಂಪಾರ್ಟೆಂಟ್ ಟೆಕ್ಸ್ಟ್, ಮ್ಯಾಥಮ್ಯಾಟಿಕಲ್ ಟೆಕ್ಸ್ಟಲ್ಲಿ ಫಸ್ಟ್ ಟೆಕ್ಸ್ಟ್ ಆಫ್ ಅರಿಥ್ಮೆಟಿಕ್ ಟ್ರಿಗ್ನೋಮೆಟ್ರಿ ಆರ್ಯಭಟೀಯ ಬರೆದಿದ್ದು ಆರ್ಯಭಟೀಯಂ ಅಂತ. ಅದು ಸೂತ್ರ ಫಾರ್ಮಲ್ಲೇ ಇರುತ್ತೆ. ಅದು ನಾವು ಇವಾಗ ಮ್ಯಾಥಮ್ಯಾಟಿಕ್ಸ್ ಟೆಕ್ಸ್ಟ್ ನೋಡುವಾಗ ಅಷ್ಟೊಂದು ವ್ಯತ್ಯಾಸ ಇರುತ್ತೆ, ಅದು ನೋಡೋದೇ ಕಷ್ಟ, ಅದು ಓದೋದು ತುಂಬ ಡಿಫ್ರೆಂಟ್ ಸ್ಕಿಲ್ಸ್ ಬೇಕಾಗಿರುತ್ತೆ. ಆದರೆ ಆ ಸೂತ್ರ ಫಾರ್ಮಲ್ಲಿ ಮ್ಯಾಥಮ್ಯಾಟಿಕ್ಸ್ ಟೆಕ್ಸ್ಟು ಬರಿತಾಯಿದ್ರು, ಫಿಲಾಸಫಿ ಟೆಕ್ಸ್ಟು ಬರಿತಾಯಿದ್ರು, ಕಾವ್ಯನೂ ಬರಿತಾಯಿದ್ರು. ಅಂದರೆ ಅಲ್ಲಿ ಈ ಸಮಸ್ಯೆ ಒಂದಿದೆ. ಸೊ ಇದನ್ನು ನಾವು ಕಾವ್ಯ ಅಂತ ಕರಿಬೇಕಾ ಅಥವಾ ತತ್ವಶಾಸ್ತ್ರ ಅಂತ ಕರಿಬೇಕಾ ಅಥವಾ ಗಣಿತ ಅಂತ ಕರಿಬೇಕಾ ಅಂತ ಕೇಳುವಾಗ ಅಲ್ಲಿ ಏನು ಹೇಳ್ತಾಯಿದ್ರು ಅಂದರೆ ಸೂತ್ರ ಕಾವ್ಯ ಅಂತ ನೋಡೋಕ್ಕಾಗಲ್ಲ. ಆ್ಯಂಡ್ ಕೆಲವಾರು ಡಿಫ್ರೆನ್ಸಸ್ ಇದೆ. ಒಂದು ಸೂತ್ರ ಯಾಕೆ ಆ ಥರ ಬರೀತಾರೆ ಅಂತ ಕೇಳಿದ್ರೆ ಅದೊಂದು ಮೆಮರಿಗೆ ಯೂಸ್ಫುಲ್ ಆಗುತ್ತೆ, ಈಸಿ ಸ್ಕಿಲ್ ಫಾರ್ ಮೆಮರಿ ಅಂತ ಒಂದು. ಇನ್ನೊಂದು ದೊಡ್ಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವಾಗಲೂ ಇದರಲ್ಲಿ ಬರುತ್ತೇನೆಂದರೆ ಸೂತ್ರ ಟೆಕ್ಸ್ಟಲ್ಲಿ ಬರಿತಾ ಇರುವಾಗ ಅಲ್ಲಿ ಅದೊಂದು ಸ್ಪಾಂಟೇನಿಯಸ್ ಅಂತ ಅಲ್ಲ ಅಂತ ಹೇಳ್ತಾರೆ. ನನಗೆ ಅದು ಕರೆಕ್ಟ್ ಅನುವಾದ ಬರ್ತಾ ಇಲ್ಲ. ಸ್ಪಾಂಟೇನಿಯಸ್ ಅಂದರೆ ಆ ಥರದೊಂದು ಕ್ರಿಯೇಟಿವಿಟಿ ಇದೆ ಅಲ್ವಾ ಕಾವ್ಯದಲ್ಲಿ, ಸಾಹಿತ್ಯದಲ್ಲಿ, ಅದು ಸೂತ್ರದಲ್ಲಿ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಅದೊಂದು ಆರ್ಗ್ಯುಮೆಂಟ್ ಇದೆ ಅದಕ್ಕೆ. ಆ ಕಾರಣದಿಂದ ನಾವು ಸೂತ್ರವನ್ನು ಫಿಲಾಸಫಿ ಟೆಕ್ಸ್ಟ್ ಅಂತ ನೋಡ್ಬೋದು ಅಥವಾ ಗಣಿತ ಟೆಕ್ಸ್ಟ್ ಅಂತ ನೋಡ್ಬೋದು, ಆದರೆ ಅದು ಕಾವ್ಯ ಅಂತ ನೋಡೋಕ್ಕಾಗಲ್ಲ ಅಂತ. ಆದರೆ ಸೂತ್ರ ಸ್ಟೈಲಲ್ಲಿ ಬರೆಯೋದು ಕೂಡ ಅದು ಪ್ರೋಸು ಗದ್ಯ ಅಂತ ಹೇಳೋಕ್ಕಾಗಲ್ಲ. ಅದು ಗದ್ಯನೂ ಅಲ್ಲ, ಕಾವ್ಯನೂ ಅಲ್ಲ, ಮಧ್ಯದಲ್ಲಿದೆ. ಆದರೆ ಆ ಕಾವ್ಯದ ಒಂದು ಕೆಲಸ ಮಾಡ್ತಾಯಿದೆ ಅಂತ ನಾವು ಹೇಳ್ಬೋದು. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತಿಹಾಸದಲ್ಲಿ ಈ ಥರದ್ದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾವುದನ್ನು ನಾವು ತತ್ವಜ್ಞಾನ ಅಂತ ಹೇಳೋಕ್ಕೆ ಒಂದು ಆಧಾರ ಇರುತ್ತೆ ಅಂತ ಕೇಳೋದು, ಹೇಗೆ ನಾವು ಅದನ್ನು ಬರಿತೀವಲ್ವ, ಅದು ತುಂಬ ಮುಖ್ಯವಾದ ಒಂದು ಪ್ರಶ್ನೆ ಅಂತ ಹೇಳ್ತೀನಿ. ಇದು ಬರೀ ಭಾರತ ದರ್ಶನಶಾಸ್ತ್ರದ ಮಾತ್ರ ಅಲ್ಲ, ವೆಸ್ಟರ್ನ್ ಫಿಲಾಸಫಿಯಲ್ಲೂ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿತ್ತು. ಮೊದಲಿಂದಾನೇ ಅವ್ರಿಗೆ ಪರ್ಟಿಕ್ಯುಲರ್ಲಿ ಪ್ಲೇಟೋ ಗ್ರೀಕ್ ಟ್ರೆಡಿಷನಲ್ಲಿ ನೋಡುವಾಗ ಈ ಕಾವ್ಯದ ಬಗ್ಗೆ ತುಂಬ ಒಂದು ಸಸ್ಪಿಷನ್ ಇತ್ತು. ಕಾವ್ಯ ಏನು ಮಾಡುತ್ತೆ, ಯಾಕೊಂದು ಕಾವ್ಯ ಅಂತ ಒಂದಿದೆ. ಅದು ಗ್ರೀಕ್ ಥಾಟಲ್ಲಿ ಇನ್ನೊಂದು ಸಸ್ಪಿಷನ್ ಅವ್ರಿಗೆ ಏನಿತ್ತು ಅಂದರೆ ಕಲ್ಪನೆ ಬಗ್ಗೆನೇ. ಯಾಕೆಂದರೆ ನೀವು ಹೇಳಿದ್ರು ವೆರಿ ರಿಯಲ್ ಅಂತ ಹೇಳ್ತಾ ಇದ್ರಲ್ವ, ಆ ರಿಯಲ್ ಅಂತ ಒಂದು ಕಾನ್ಸೆಪ್ಟೇ ತತ್ವಶಾಸ್ತ್ರಕ್ಕೆ ತುಂಬ ಇಂಪಾರ್ಟೆಂಟ್. ಯಾವುದನ್ನು ನಾವು ನಿಜ ಅಂತ ಹೇಳ್ಬೋದು ಆ ಥರ. ಅದರಲ್ಲಿ ಅವರಿಗೆ ಕಲ್ಪನೆಯಿಂದ ನಾವು ನೋಡೋದನ್ನು ಅವ್ರಿಗೆ ಯಾವಾಗಲೂ ಸಮಸ್ಯೆ ಇತ್ತು. ಯಾಕೆಂದರೆ ಕಲ್ಪನೆಯಿಂದ ನಾವು ಒಂದು ನಿಜಕ್ಕೆ ಒಂದು ದಾರಿ ಅಂತ ನೋಡಿದ್ರೆ ಕಲ್ಪನೆ ಮೇಲೆ ಅವ್ರಿಗೆ ತುಂಬ ಸಸ್ಪೆಷನ್ ಇತ್ತು. ಅದಕ್ಕೆ ಇವರು ಡೇವಿಡ್ ಶುಲ್ಮನ್ ತುಂಬ ಇಂಪಾರ್ಟೆಂಟಾಗಿ ಬರೆದಿದ್ದಾರಲ್ವ. ನಾವು ಪರ್ಟಿಕ್ಯುಲರ್ಲಿ ತಮಿಳ್ ಟೆಕ್ಸ್ಟ್ ಬಗ್ಗೆ ಬರೆದಿದ್ದಾರೆ. ಬಟ್ ಇದು ಜನರಲಿ ನಾವು ಕಲ್ಪನೆ ಬಗ್ಗೆ ಹೇಳ್ಬೋದು. ಈವನ್ ಸಂಸ್ಕೃತ್ ಟೆಕ್ಸ್ಟಲ್ಲಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಟೆಕ್ಸ್ಟಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ನಾವು ನಮ್ಮೂರಲ್ಲಿ ಇರೋ ಸಾಹಿತ್ಯ ಇದಿದೆಯಲ್ವ, ಪೊಯಿಟ್ರಿ ಲಿಟ್ರೇಚರಲ್ಲಿ ನೋಡುವಾಗ ಅಲ್ಲಿ ಅವರು ಟೆಕ್ಸ್ಟು ಟೈಟ್ಲೇ ಇದೇ ಇರುತ್ತೆ, ಮೋರ್ ದ್ಯಾನ್ ರಿಯಲ್ ಅಂತ. ಇವರು ಬರೀತಾ ಇರುವಾಗ ಬರೀ ರಿಯಾಲಿಟಿ ಏನಿದೆ, ನಿಜವಾಗಿ ನಮ್ಮ ಜೊತೆ ಇದೆಯೋ ಅದನ್ನು ಬರೆಯೋದು ಮಾತ್ರ ಅಲ್ಲ, ಅದು ಇಂಪಾರ್ಟೆಂಟು, ಬರೀತಾರೆ. ಆದರೆ ಈ ಸಾಹಿತ್ಯ ಕಲ್ಪನೆ ಏನಂದರೆ ಇಟ್ ಈಸ್ ಅನ್ ಅಟೆಂಪ್ಟ್ ಟು ಕ್ಯಾಚರ್ ಮೋರ್ ದ್ಯಾನ್ ರಿಯಲ್. ಯಾವಾಗಲೂ ಅದಕ್ಕಿಂತ ಮೀರಿ ಒಂದನ್ನು ಹಿಡಿಯುತ್ತೆ. ನಮಗೆ ನಿಜ ಏನಂತ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ನಮಗೆ ನಿಜ ಅಂತ ಒಂದು ಐಡಿಯಾ ಬರೋಕ್ಕೆ ನಾವು ಮೋರ್ ದ್ಯಾನ್ ರಿಯಲಿಂದ ಬರಬೇಕಾಗಿರತ್ತೆ. ನಾನು ಇದನ್ನು ಯಾವಾಗಲೂ ನೋಡಿಬಿಟ್ಟು ಈ ಥರ ಎಲ್ಲ ಇದೇ ನಿಜ ಅಂತ ಹೇಳೋದಕ್ಕೂ ಬದಲು ನನ್ನ ಕಲ್ಪನೆ ಮೂಲಕ ಅಲ್ಲಿಂದ ಮೋರ್ ದ್ಯಾನ್ ರಿಯಲ್, ಅದಕ್ಕಿಂತ ಮೀರಿ ದಾಟಿ ಹೋಗಿ ತಿರ್ಗಾ ನನಗೆ ರಿಯಲ್ಗೆ ಬರೋಕ್ಕೆ ಒಂದು ಸಾಧ್ಯ ಇದೆ ಅಂತ. ಅದು ತುಂಬ ಇಂಪಾರ್ಟೆಂಟ್ ಕಲ್ಪನೆ, ಅದು ಕಾವ್ಯದಲ್ಲೂ ಸಾಹಿತ್ಯದಲ್ಲೂ. ಅಲ್ಲಿ ಅದಕ್ಕೂ ಫಿಲಾಸಫಿಗೂ ತತ್ವಜ್ಞಾನಕ್ಕೂ ಅಲ್ಲೊಂದು ದೊಡ್ಡ ವ್ಯತ್ಯಾಸ ಬರುತ್ತೆ. ಯಾಕೆಂದರೆ ಒಂದು ತತ್ವಜ್ಞಾನದಲ್ಲಿ ಈ ಥರದ ಒಂದು ಸೂತ್ರ ಯೂಸ್ ಮಾಡ್ಬೋದು, ಆದರೆ ಈ ಕಾವ್ಯದ ಕಲ್ಪನೆ ಇರಲ್ಲ ಅದು. ಸೊ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಅದು ತುಂಬ ಪ್ರಾಬ್ಲಮ್ ಆಗಿತ್ತು. ಯಾಕೆಂದರೆ ಅದನ್ನು ತುಂಬ
ನೀಚವಾಗಿಯೇ ನೋಡ್ತಾಯಿದ್ರು ಪೊಯೆಟ್ರಿ ಅಂದರೆ. ಯಾಕಂದರೆ ಅಲ್ಲಿ ಪೊಯೆಟ್ರಿಯಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಕಾವ್ಯದಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಅದೊಂದು ಅನುಭವಕ್ಕೆ ತುಂಬ ಕ್ಲೋಸ್ ಆಗಿ ಸಂಬಂಧ ಹುಟ್ಟಿದೆ ಅದರಲ್ಲಿ. ನಾವು ಕಾವ್ಯದ ಬಗ್ಗೆ ಮಾತಾಡ್ತಾ ಇರುವಾಗ ನಾವು ಅನುಭವ ಬಗ್ಗೆ ತುಂಬ ಮಾತಾಡ್ತೀವಿ. ನೀವು ತತ್ವಜ್ಞಾನ ಬಗ್ಗೆ ಮಾತಾಡ್ತಾ ಇರುವಾಗ ಅನುಭವನೇ ಇರಲ್ಲ. ನನಗೇನಾಗ್ತಾ ಇದೆ ಅಂತ ನಾನು ತತ್ವಶಾಸ್ತ್ರದಲ್ಲಿ ಬರೆಯಲ್ಲ, ನಾನು ಅಂತಲೂ ಬರಲ್ಲ. ಅಲ್ಲಿ ಏನೋ ಆಗ್ತಾ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತಾರೆ, ತುಂಬ ಆಳವಾಗಿ ಹೋಗ್ತಾ ಇರ್ತಾರೆ ಅದ್ರ ಬಗ್ಗೆ. ಆದರೆ ನನ್ನ ಅನುಭವದಿಂದ ನನಗೆ ಒಂದು ಜ್ಞಾನ ಸಿಗತ್ತಾ ಅಂತ ಒಂದು ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅದೇ. ಅದಕ್ಕೆ ಇವತ್ತು ಕೂಡ ನೀವು ಕಾವ್ಯ ಮತ್ತು ದರ್ಶನಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಕಾವ್ಯ ಮತ್ತು ಈವನ್ ಅಕಾಡೆಮಿಕ್ ಡಿಸಿಪ್ಲಿನ್ ಲೈಕ್ ಜೆಂಡರ್ ಸ್ಟಡೀಸ್ ಆ ಥರ ಅದರಲ್ಲಿ ಕೂಡ ಅನುಭವದಿಂದ ನಾವು ಹೇಗೆ ಜ್ಞಾನ ಸಿಗತ್ತೆ ಅಂತ ಕೇಳಿದ್ರೆ ಅದೊಂದು ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ನಾವು ಎಲ್ಲ ಇದರಲ್ಲಿ ದರ್ಶನಶಾಸ್ತ್ರದಲ್ಲಿ ನೋಡಿದ್ರೆ ಎಲ್ಲಿಂದ ಶುರು ಮಾಡ್ತಾರೆ ಅಂತ ಕೇಳಿದ್ರೆ, ಅವರು ಜ್ಞಾನ ಅಂದರೆ ಏನು, ಹೇಗೆ ಸಿಗತ್ತೆ ಅಂತ ಕೇಳುವಾಗ ಅದಕ್ಕೆ ಭಾರತ ದರ್ಶನಶಾಸ್ತ್ರ ಎಲ್ಲ ಕೂಡ ಬರೀ ಪ್ರಮಾಣಶಾಸ್ತ್ರ ಅಂತಲೇ ಹೇಳ್ತಾರೆ. ಪ್ರಮಾಣ ಏನು ಅಂತ ಕೇಳೋದೇ ತತ್ವಜ್ಞಾನಕ್ಕೆ ಮೊದಲನೇ ಪ್ರಶ್ನೆ. ಅದು ಅಲ್ಲಿಂದನೇ ನೀವು ಮುಂದೆ ಹೋಗ್ತೀರ. ಸೊ ನೀವು ಕಾವ್ಯದಲ್ಲಿ ಪ್ರಮಾಣ ಏನು ಅಂತ ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಬೇರೆ ಏನೋ ನಡೀತಾ ಇದೆ, ನನಗೆ ಒಂದು ಎಮೋಷನ್ಸು ಫೀಲಿಂಗ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ನನಗೆ ಅದು ಓದ್ತಾ ಇರುವಾಗ ನನಗೆ ಯಾವ ಥರದ ಒಂದು ಎಮೋಷನ್, ನನ್ನ ಅನುಭವ, ಓದೋನ ಅನುಭವ ಏನಿರುತ್ತೆ ಅಂತ ಅದನ್ನು ತುಂಬ ಇಂಪಾರ್ಟೆಂಟ್. ಕಾವ್ಯ ಮತ್ತು ಸಾಹಿತ್ಯ ಓದ್ತಾ ಇರುವಾಗ ನಾವು ಯಾಕೆ ಅದನ್ನು ಓದ್ತಾ ಇದ್ದೀವಿ ಅಂತ ಕೇಳಿದ್ರೆ, ತುಂಬ ಫಿಲಾಸಫಿ ಆಫ್ ಲಿಟ್ರೇಚರ್ ಫಾರ್ ಎಕ್ಸಾಂಪಲ್ ಅವ್ರೇನು ಹೇಳ್ತಾರೆ, ನಾನು ಯಾಕೆ ಅದನ್ನು ಓದ್ತಾ ಇದ್ದೀನಿ ಅಂದರೆ ಒಂದು ಜ್ಞಾನ ಪಡೆಯೋಕ್ಕೆ ಓದ್ತಾ ಇಲ್ಲ, ಈ ಥರ ಒಂದು ಸ್ಥಿತಿ ಇದೆ ಅಂತ ಓದೋಕ್ಕೆ ನಾನು ಅದನ್ನು ಓದ್ತಾ ಇಲ್ಲ. ಯಾಕೆ ಓದ್ತಾ ಇದ್ದೀನಿ ಅಂದರೆ, ಆ ಕವಿ ಏನೋ ಒಂದು ಅನುಭವವನ್ನು ಅಲ್ಲಿ ಹೊರಗಡೆ ಹಾಕಿದರೆ, ಆ ಕಾವ್ಯ ಒಳಗಡೆ ಇದ್ದರೆ, ನಾನು ಅದನ್ನು ಓದ್ತಾ ಇರುವಾಗ ನನಗೂ ಆ ಥರದ ಒಂದು ಅನುಭವ ಬರೋಕ್ಕೆ ಸಾಧ್ಯವಿದೆಯಾ ಅಂತ ಅಷ್ಟೇ. ಅದೊಂದು ತುಂಬ ಇಂಪಾರ್ಟೆಂಟ್ ಥಿಯರಿ ಅಲ್ವಾ ಅಬೌಟ್ ಆರ್ಟ್. ಸೊ ಅದನ್ನು ತತ್ವಶಾಸ್ತ್ರದಲ್ಲಿ ಆ ಥರದ ಒಂದು ಅನುಭವ ಅಂತ ಒಂದು ಪ್ರಶ್ನೆ ತುಂಬ ದೊಡ್ಡ ಸಮಸ್ಯೆ ಅದರಲ್ಲಿ. ಅದು ಮಾಡರ್ನ್ ಅಕಾಡೆಮಿಕ್ಸ್ಗೂ ಅದೇ ಸಮಸ್ಯೆ, ಇವ್ರಿಗೂ ಅದೇ ಸಮಸ್ಯೆ ಅದು. ಸೊ ಫಿಲಾಸಫಿ ಅದರಲ್ಲಿ ತತ್ವದಲ್ಲಿ ಏನು ಮಾಡುತ್ತೆ ಅಂದರೆ, ಅದು ರೀಸನ್, ಲಾಜಿಕ್ಕು, ಕಾರಣ, ಅನುಮಾನ ಅದೆಲ್ಲ ಒಂದು ಪ್ರಮಾಣವಾಗಿ ನೋಡಿ ಯಾವ ಥರದ ಒಂದು ಜ್ಞಾನ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಹೇಳ್ತಾ ಇರುವಾಗ ಯಾಕೆ ಪ್ರತಿಭಾನಂದ ಕುಮಾರನ ಕಾವ್ಯವನ್ನು ಒಂದು ತತ್ವ ದೃಷ್ಟಿಯಿಂದ ನೋಡಬೇಕು. ಭೂತಾಳೋದು ಹೇಳಿದಲ್ಲ, ತುಂಬ ಚೆನ್ನಾಗಿದೆ ಈ ಲೇಖನ. ಅವರೇನೋ ಒಂದು ಆರ್ಗ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ನಾನು ಅದನ್ನು ಇನ್ನೊಂದು ಮಾತು ಅದಕ್ಕೆ ಆ್ಯಡ್ ಮಾಡಬೇಕಂದ್ರೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ, ಮುಖ್ಯವಾದ ಒಂದು ಹೇಳಬೇಕಂದ್ರೆ, ತತ್ವ ಏನಂತ ಕೇಳಿದ್ರೆ ಅದೊಂದು ತುಂಬ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ. ಏನಂದರೆ, ನೀವು ಮೊದಲಿಂದಾನೇ ನೀವು ಯಾವ ಇಂಪಾರ್ಟೆಂಟ್ ಫಿಲಾಸಾಫಿಕಲ್ ಟೆಕ್ಸ್ಟನ್ನು ನೋಡಿದ್ರೆ ನೀವು ಒಂದು ಪಾಯಿಂಟನ್ನು ನೀವು ನೋಟ್ ಮಾಡ್ತೀರ. ಅದೇನೆಂದರೆ, ಯಾವುದೇ ತತ್ವಶಾಸ್ತ್ರ ಇರಲಿ, ವೆಸ್ಟರ್ನ್ ಅರಿಸ್ಟಾಟಲಿಂದ ನೀವು ನೋಡ್ಬೋದು, ಗ್ರೀಕ್ ಥಾಟಲ್ಲಿ, ಚೈನೀಸ್ ಥಾಟಲ್ಲಿ ನೀವು ನೋಡ್ಬೋದು, ಭಾರತ ದರ್ಶನ ಬೇರೆ ಬೇರೆ ಇದೆ ಅಲ್ವಾ, ನ್ಯಾಯ, ಸಾಂಖ್ಯ, ವೇದಾಂತ, ಬುದ್ಧಿಸಮ್, ಜೈನಿಸಮ್ ಅದೆಲ್ಲನೂ ನೀವು ನೋಡ್ಬೋದು. ಎವ್ರಿ ಟೆಕ್ಸ್ಟು, ನಾವು ಪ್ರೈಮರಿ ಟೆಕ್ಸ್ಟ್ ಅಂತ ಹೇಳ್ತೀವಲ್ವ, ಅಲ್ಲಿ ಮೊದಲಿಂದ ಶುರುವಾಗಿದ್ದ ಟೆಕ್ಸ್ಟ್, ಪ್ರೈಮರಿ ಟೆಕ್ಸ್ಟನ್ನು ನೋಡಿದ್ರೆ ಆಲ್ ದೋಸ್ ಟೆಕ್ಸ್ಟ್ ಎಲ್ಲಿಂದ ಶುರುವಾಗತ್ತೆ? ಕಾಯದಿಂದ ಶುರುವಾಗತ್ತೆ, ದೇಹದಿಂದ ಶುರುವಾಗತ್ತೆ. ನಾನು ಅನುಮಾನದಿಂದ ಶುರು ಮಾಡಲ್ಲ. ಅನುಮಾನ ಅಂದರೆ ಸಂಸ್ಕೃತಲ್ಲಿ ನಾವು ದರ್ಶನಶಾಸ್ತ್ರದಲ್ಲಿ ಅನುಮಾನಕ್ಕೆ ಇನ್ಫರೆನ್ಸ್ ಅಂತ ಹೇಳ್ತೀವಿ, ಲಾಜಿಕ್ಕಿಗೆ ನಾವು ಅನುಮಾನ ಅಂತ ಹೇಳ್ತೀವಲ್ವ. ಅಲ್ಲಿಂದ ಶುರು ಆಗಲ್ಲ. ನಾನು ಹೇಗೆ ಅದು ಗೊತ್ತಾಯಿತು ಅಂತ ಶುರು ಮಾಡಲ್ಲ, ಜ್ಞಾನ ಏನಂತನೂ ಶುರು ಮಾಡಲ್ಲ. ನೀವು ಅಭಿಧಮ್ಮ ನೋಡಿ, ಬುದ್ಧಿಸ್ಟ್ ಪ್ರೈಮರಿ ಟೆಕ್ಸ್ಟ್ ಅದು. ಅಲ್ಲೂ ಕೂಡ ದೇಹ ಹೇಗಿರುತ್ತೆ, ಹೇಗೆ ದೇಹವನ್ನು ಅರ್ಥ ಮಾಡ್ಕೋಬೇಕು ಅಂತಲೇ ಶುರು ಆಗುತ್ತೆ. ಸಾಂಖ್ಯಕಾರಿಕ ನೋಡಿ, ಸಾಂಖ್ಯಕಾರಿಕ ತುಂಬ ಇಂಪಾರ್ಟೆಂಟ್ ಟೆಕ್ಸ್ಟ್ ಅದು.
ಸಾಂಖ್ಯಕಾರಿಕದಲ್ಲಿ ಯಾಕೆಂದರೆ ಅದು ಇಂಪಾರ್ಟೆಂಟ್ ಅಂದರೆ ಅದು ಹೇಗೆ ದೇಹದ ಬಗ್ಗೆ ಮಾತಾಡುತ್ತೋ, ಅದರಲ್ಲಿ ಹೇಗೆ ಅದನ್ನು ವಿಮರ್ಶಿಸಿದಾರೋ ಅದನ್ನು ಬೇರೆ ಬೇರೆ ಫಿಲಾಸಫಿ ಗ್ರೂಪ್ಸ್ ಯೂಸ್ ಮಾಡುತ್ತೆ. ವೇದಾಂತದಲ್ಲೂ ತುಂಬ ಯೂಸ್ ಮಾಡುತ್ತೆ, ನ್ಯಾಯದಲ್ಲೂ ಆ ಥರ ತುಂಬ ಉಪಯೋಗ ಆಗುತ್ತೆ. ಸಾಂಖ್ಯಕಾರಿಕದಲ್ಲಿ ಮೊದಲನೇ ಫಸ್ಟ್ ನೀವು 1, 2, 3 ವರ್ಸ್ ನೋಡಿದ್ರೆ ಅದು ಸೂತ್ರ ಫಾರ್ಮಲ್ಲಿರುತ್ತೆ. ಮೊದಲನೇ ಸೂತ್ರದಲ್ಲಿ ಏನು ಹೇಳುತ್ತೆ, ಸಾಂಖ್ಯ ಇನ್ನೊಂದು ನಾವು ನೋಟಿಸ್ ಮಾಡಬೇಕಂದ್ರೆ ಅದು ಹಿಂದೂ ರಿಲಿಜಿಯಸ್ ಟೆಕ್ಸ್ಟ್ ಅಂತಲೇ ಯಾರೂ ನೋಡಲ್ಲ. ಫಿಲಾಸಫಿಯಲ್ಲಿ ನಾವು ಅದನ್ನು ಏಥಿಯಿಸ್ಟಿಕ್ ಟೆಕ್ಸ್ಟ್ ಅಂತಲೇ ಏನು ನೋಡ್ತೀವಿ. ಅದು ಇದು ಈಶ್ವರ ಭಗವಾನ್ ಏನಿಲ್ಲ ಅದರಲ್ಲಿ. ಇಟ್ ಈಸ್ ಅನ್ ಏಥಿಯಿಸ್ಟಿಕ್ ಟೆಕ್ಸ್ಟ್ ಅದು. ಅದರಲ್ಲಿ ಶುರು ಮಾಡೋದ್ರಲ್ಲಿ ಫಸ್ಟ್ ಸೂತ್ರದಲ್ಲಿ ಏನು ಹೇಳುತ್ತೆ, ತತ್ವಶಾಸ್ತ್ರ ಅಂದರೆ ಏನು, ತತ್ವಜ್ಞಾನ ಅಂದರೆ ಏನು, ಯಾಕೆ ತತ್ವಜ್ಞಾನ ಬೇಕಾಗಿರುತ್ತೆ. ಸೊ ಅವರು ಅದನ್ನು ಶುರು ಮಾಡುವಾಗ ಹೇಳುತ್ತೆ, ಅದು ಫಸ್ಟ್ ಸೂತ್ರದಲ್ಲಿ ಹ್ಯೂಮನ್ಸ್ ಹ್ಯಾವ್ 3-fold ಸಫರಿಂಗ್, 3 ಥರದ ದುಃಖ ಅಂತ ಹೇಳ್ಬೋದು. ಆ ದುಃಖದ ಬಗ್ಗೆಯೂ ತುಂಬ ಚೆನ್ನಾಗಿ ಒಂದು ಬೂದಾಳ್ ಇದರಲ್ಲಿ ಬರೆದಿದ್ದಾರೆ. ಆ ದುಃಖವನ್ನು ಟು ಎಲಿಮಿನೇಟ್ ಸಫರಿಂಗ್ ಈಸ್ ದ ಟಾಸ್ಕ್ ಆಫ್ ಫಿಲಾಸಫಿ. ನಮಗೆ ಆರ್ಡಿನರಿ ಪ್ರಾಬ್ಲಮ್ ಇದ್ದರೆ ಒಂದು ಡಾಕ್ಟ್ರ್ ಹತ್ರ ಹೋಗ್ಬೋದು, ಮೆಂಟಲ್ ಪ್ರಾಬ್ಲಮ್ ಇದ್ದರೆ ಇನ್ನೊಂದು ಮಾಡ್ಬೋದು. ಆದರೆ ಒಂದು ಸಫರಿಂಗ್ ಅಂತ ಒಂದಿದೆ ಅಲ್ವಾ, ಒಂದು ಹ್ಯೂಮನ್ ಸಫರಿಂಗ್ ಅಂತ ಒಂದಿದೆ, ಅದನ್ನು ನಾವು ಏನು ಮಾಡಬೇಕು, ಅಲ್ಲಿಂದ ಹೊರಗಡೆ ಬರೋಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅವರು ಫಿಲಾಸಫಿ, ನೀವು ತತ್ವಶಾಸ್ತ್ರಕ್ಕೆ ಹೋಗಬೇಕು ಅಂತ ಅಲ್ಲಿಂದನೇ ನಾವು ಶುರು ಮಾಡ್ತಾರೆ. ಅದನ್ನು ಹೇಳಿಬಿಟ್ಟು ಅವರೇ ನೆಕ್ಸ್ಟ್ ಏನು ಹೇಳ್ತಾರೆ, ಇದು ಏನು ಮಾಡಬೇಕು, ನೀವು ಹೋಗಿ ಶ್ಲೋಕ ಹೇಳಿ ಆ ಥರ ಏನು ಹೇಳಲ್ಲ. ಸೆಕೆಂಡ್ ಸೂತ್ರ ಅಲ್ಲಿ ಏನು ಹೇಳ್ತಾರಂದರೆ, ಜ್ಞಾನ ಎಲ್ಲಿಂದ ಸಿಗತ್ತೆ, ಯಾವ ಥರದ ಪ್ರಮಾಣಗಳು ನಾವು ಒಪ್ಕೋಬೋದು ಅಂತ. ಸೊ ಅವರು 3 ಥರದ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಅಲ್ಲಿಂದ ನಮಗೊಂದೇ ಜ್ಞಾನ ಬರುತ್ತೆ, ಒಂದು ಪ್ರಮಾಣ ಅಂತ ಹೇಳಿಬಿಟ್ಟು ನೆಕ್ಸ್ಟು ಅದನ್ನು ಹೇಳಿದ ಕೂಡಲೇ ನಿಮಗೆ ದೇಹ ಬಗ್ಗೆನೇ ಬರಿತಾ ಇದ್ದಾರೆ. ಯಾಕೆಂದರೆ ಎಲ್ಲಿಂದ ನಮಗೆ ಪ್ರತ್ಯಕ್ಷ ಜ್ಞಾನ ಎಲ್ಲಿಂದ ಬರುತ್ತೆ, ನಮಗೆ ನಾವು ದೇಹವನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಈ ಥರದ ಒಂದು ಪ್ರತ್ಯಕ್ಷದಿಂದ ಒಂದು ಜ್ಞಾನ ಬರಬೇಕಂದ್ರೆ ನಮಗೆ ವಾಟ್ ಈಸ್ ದ ಥಿಯರಿ ಆಫ್ ದ ಬಾಡಿ, ದೇಹವನ್ನು ಹೇಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ 3ನೇ 4ನೇ ಸೂತ್ರದಿಂದ ಅವರು ಇಂದ್ರಿಯದ ಬಗ್ಗೆ ಬರೀತಾರೆ. ಯಾವ ಥರದ ಇಂದ್ರಿಯ ಇದೆ, ಇಂದ್ರಿಯಗಳು ಹೇಗೆ ಅದನ್ನು ಒಂದು ಪ್ರತ್ಯಕ್ಷ ಅಂದರೆ ಏನಾಗತ್ತೆ, ಅಲ್ಲಿಂದ ಹೇಗೆ ಜ್ಞಾನ ಬರುತ್ತೆ, ಪ್ರತ್ಯಕ್ಷ ಅಂದರೆ ಏನು, ಅನುಮಾನ ಏನು ಅಂದರೆ ಅಲ್ಲಿಂದ ಹೋಗುತ್ತದು. ಅಂದರೆ ನೀವು ಯಾವ ಟೆಕ್ಸ್ಟಲ್ಲೂ ನೋಡಿ, ಫಿಲಾಸಫಿ ಆರಿಜಿನ್, ತತ್ವದ ಒಂದು ಮೂಲ ಶುರು ಎಲ್ಲಿಂದ ಆಗತ್ತಂತ ಕೇಳಿದ್ರೆ ದೇಹದ ಬಗ್ಗೆ ಒಂದು ವಿಚಾರಣೆ ಬೇಕು. ನಮಗೆ ದೇಹವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಏನು ಫಿಲಾಸಫಿನೇ ಶುರು ಆಗಲ್ಲ. ಆದರೆ ಏನಾಗುತ್ತೆ, ಹಿಸ್ಟಾರಿಕಲಿ ಏನಾಯ್ತಂದರೆ ಇದೆಲ್ಲ ಆದಮೇಲೆ ಓವರ್ ಟೈಮ್ ಒಂದೊಂದು ಫಿಲಸಾಫಿಕಲ್ ಸ್ಕೂಲಲ್ಲಿ ದೇಹವನ್ನು ಮರೆತುಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಬರೀ ಒಂದು ಕಾಗ್ನಿಟಿವ್ ಆ್ಯಕ್ಟ್ ಆಗಿಬಿಟ್ಟಿದೆ. ಒಂದು ಯಾವ ಥರದ ನಾವು ಈ ಥರದ ಯೋಚನೆ ಮಾಡ್ತೀವಿ, ಅದನ್ನು ಹೇಗೆ ಅಂದರೆ ಆ ಥರದ ಒಂದು ಅನುಮಾನ, ಕಾರಣ, ವಿಚಾರಣೆ ಆ ಥರದ ಒಂದು ಇದರಲ್ಲಿ ಹೋಗ್ಬಿಟ್ಟಿದೆ. ಸೊ ದೇಹದ ಒಂದು ಇಂಪಾರ್ಟೆನ್ಸನ್ನು ಯಾರು ತಿರ್ಗಾ ಹಿಡಿತಾರೆ ಅಂದರೆ ಓನ್ಲಿ ಇನ್ ಕಂಟೆಂಪ್ರರಿ ಫಿಲಾಸಫಿ, ಪರ್ಟಿಕ್ಯುಲರ್ಲಿ ಫೆಮಿನಿಸ್ಟ್ ಥಾಟ್, ದಲಿತ್ ಸ್ಟಡೀಸ್, ಆ ಥರದ ಒಂದು ಹೊಸ ಡಿಸಿಪ್ಲಿನಲ್ಲಿ ದೇಹದ ಇಂಪಾರ್ಟೆನ್ಸ್ ತಿರ್ಗಾ ಬಂದಿದೆ. ಅವರು ಫಸ್ಟ್ ಆ ಥರ ಮಾಡುವಾಗ ಎಲ್ಲರೂ ಹೇಳಿದ್ರು ಇದೇನಿದು ಫಿಲಾಸಫಿ ಅಲ್ಲ, ಅದು ತುಂಬ ನಿಮಗೆಲ್ಲ ಗೊತ್ತಿರುತ್ತಲ್ಲ, ಅದು ಜೆಂಡರ್ ಸ್ಟಡೀಸ್ ಬಂದಮೇಲೆ ತುಂಬ ಪ್ರಾಬ್ಲಮ್ ಇತ್ತಲ್ವ, ಅದು ಒಪ್ಕೊಳ್ಳಲ್ಲ, ಅದೇನು ಬರೀ ಅನುಭವದಲ್ಲಿ ಏನಿದೆ, ಎಲ್ರಿಗೂ ಅನುಭವ ಆಗತ್ತೆ, ಅದರಲ್ಲಿ ಏನು ನೀವು ಜ್ಞಾನ ಅಂತ ಹೇಳ್ಬೋದು, ಅದರಲ್ಲಿ ಒಂದು ಯೂನಿವರ್ಸಲ್ ನಾಲೆಡ್ಜ್ ಎಲ್ಲಿದೆ, ಅದು ನನಗೇನೋ ಅಂತ ಆಯ್ತಂತ ಹೇಳಿದ್ರೆ ಅದು ಯಾಕೆ ಅದು ಎಲ್ರಿಗೂ ಆ ಥರ ಒಂದು ಆಗಬೇಕು ಅಂತ ಏನೋ ಅಗತ್ಯ ಇದೆ, ಅದಕ್ಕೆ ನಾವು ಅದು ಆಕ್ಸೆಪ್ಟ್ ಮಾಡಲ್ಲ ಅಂತ. ಸೊ ಮೊದಲು ಆ ಜೆಂಡರ್ ಸ್ಟಡೀಸ್, ದಲಿತ್ ಸ್ಟಡೀಸ್ ಎಲ್ಲ ಬರುವಾಗ ತುಂಬ ಅಪೋಸಿಷನ್ ಇತ್ತು. ಆದರೆ ಇವತ್ತು ನಾವು ಫಿಲಾಸಫಿಯನ್ನು ದೇಹದ ಕಲ್ಪನೆ ಇಲ್ಲದಿದ್ದರೆ ನನಗೆ ಅದು ಫಿಲಾಸಫಿ ಅರ್ಥ ಆಗಲ್ಲ. ಈ ಕಾವ್ಯದಲ್ಲಿ ದೇಹದ ಎಸ್ಪೆಷಲಿ ಪ್ರತಿಭಾ ಅವರ ಕಾವ್ಯದಲ್ಲಿ ಇವರೆಲ್ಲರೂ ಹೇಳ್ತಾರಲ್ವ, ಇವರು ಬೂದಾಲ್ ಅವರು ಹೇಳ್ತಾ ಇರುವಾಗ ಕಾಯ ಮತ್ತು ಕಾವ್ಯ ಮೀಮಾಂಸೆಯನ್ನು ಅದರ ಬಗ್ಗೆನೇ ಬರಿತಾ ಇದ್ದಾರೆ ಅಂತ.
ಕಾಯ ಅಂತ ಒಂದು ಐಡಿಯಾ, ದೇಹ ಒಂದು ನನ್ನ ಯೋಚನೆಯಲ್ಲಿ ಅದು ತುಂಬ ಮುಖ್ಯವಾದ ಒಂದು ಪದ ಅಂತ ಅಲ್ಲಿಂದ ಶುರು ಮಾಡ್ತಾ ಇರುವಾಗ ಅದನ್ನು ನಾವು ತತ್ವಜ್ಞಾನ ಅಂತಲೇ ಹೇಳಬೇಕಾಗಿರತ್ತೆ. ಆದರೆ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ತತ್ವಜ್ಞಾನ ಅಂತ ಹೇಳ್ಬೋದು. ಆದರೆ ಅಲ್ಲಿಂದನೇ ನಾವು ಶುರು ಮಾಡಬೇಕು. ಅದಕ್ಕೆ ಬೂದಾಳ್ ಅವರು ಅದನ್ನು ಪ್ರಸ್ಥಾನ ಅಂತ ತುಂಬ ಹೇಳ್ತಾ ಇದ್ದಾರಲ್ವ. ಸೊ ಅನುಭವ ಪ್ರಮಾಣನೂ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಹೇಳಿದೆ ಅಲ್ವಾ, ಎರಡನೆಯದು ನನ್ನದು ಅನುಭವ ಪ್ರಮಾಣ. ಅನುಭವ ಪ್ರಮಾಣ ಅಂತ ಹೇಳಿದರೆ ತತ್ವಶಾಸ್ತ್ರದಲ್ಲಿ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಯಾಕೆಂದರೆ ಅನುಭವ ಅಂತ ಹೇಳೋದರಲ್ಲಿ ಒಂದು ಪ್ರಮಾಣಕ್ಕೆ ಒಂದು ಶಕ್ತಿ ಇದೆಯಾ ಅಂತ ಕೇಳೋದೇ ತತ್ವಶಾಸ್ತ್ರದ ಒಂದು ದೊಡ್ಡ ಪ್ರಶ್ನೆ. ಸೊ ಅದನ್ನು ನಾವು ಅನುಭವ ಪ್ರಮಾಣ ಅಂತ ಹೇಳ್ಬೋದಾ, ಒಬ್ಬೊಬ್ಬರ ಅನುಭವಕ್ಕೆ ಒಂದು ಪ್ರಮಾಣ ಇದೆಯಾ ಅಂತ ಹೇಳೋದು ಅದು ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಅದೊಂದು ಡಿಫ್ರೆಂಟ್ ಕ್ವೆಶ್ಚನ್. ಅದು ಅದೊಂದು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ. ಫೈನಲಾಗಿ ಇನ್ನೊಂದು ಮಾತು ಹೇಳಬೇಕಂತ ಇದ್ದೆ ನಾನು. ಇದರಲ್ಲಿ ಇವ್ರದ್ದು ನಾನು ಹೇಳಿದೆ ಅಲ್ವಾ, ಅವ್ರ ಕಾವ್ಯದ ರೂಪ ಅವ್ರು ಹೇಗೆ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರ ಅಭಿಪ್ರಾಯ ಏನು ಅಂತಲೇ ನಾನು ಸ್ವಲ್ಪ ಅವ್ರ ಹತ್ರ ಅರ್ಥ ಮಾಡ್ಕೋಬೋದು ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅಲ್ಲಿ ಒಂದು ಮಾತು ತಿರ್ಗಾ ನಮಗೆ ನಮ್ಮಿಬ್ರಿಗೂ ಬರ್ತಾಯಿತ್ತು. ಅದು ಭಾಷೆ ಬಗ್ಗೆ. ಭಾಷೆ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಫಿಲಾಸಫಿಯಲ್ಲಿ ಭಾಷೆ ತುಂಬ ಇಂಪಾರ್ಟೆಂಟ್. ಅಲ್ಲಿಂದನೇ ನಾವು ದೇಹದಿಂದ ಶುರು ಮಾಡ್ತೀವಿ. ಆದರೆ ದೇಹಕ್ಕೆ ಒಂದು ತುಂಬ ಮುಖ್ಯವಾದ ಒಂದು ತತ್ವ ಏನಂದರೆ ಒಂದು ಭಾಷೆ, ನಮ್ಮ ಒಳಗಡೆ ಇದೆ ಅಲ್ವಾ, ಅದ್ರ ಬಗ್ಗೆ. ಸೊ ತುಂಬ ತತ್ವಶಾಸ್ತ್ರ ಭಾಷೆ ಬಗ್ಗೆ ಇದೆ. ಅದು ಇವ್ರ ಹತ್ರ ಮಾತಾಡ್ತಾ ಇರುವಾಗ ನಾನು ಅವರು ಹೇಗೆ ಭಾಷೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಟ್ರೈ ಮಾಡ್ತಾಯಿದ್ದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಒಂದು ಪಾಯಿಂಟ್ ಮಾತ್ರ ನಾನು ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ಇದು ಭಾಷೆ ಮತ್ತು ಕಾವ್ಯಕ್ಕೆ ಏನು ಸಂಬಂಧ ಇದೆ ಅಂತ. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ನಾವು ಕಾವ್ಯದ ಬಗ್ಗೆ ಮಾತಾಡುವಾಗ ನಾವು ಭಾಷೆಯನ್ನು ಒಂದು ವಿಶೇಷ ರೂಪದಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ನಾವು ಭಾಷೆಯನ್ನು ಎರಡು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಒಂದು ಏನೋ ಹೇಳೋಕ್ಕೆ ಅದನ್ನು ಉಪಯೋಗಿಸ್ತೀನಿ, ಅಥವಾ ನನ್ನ ಒಂದು ಕಾವ್ಯದ ವಿಷಯನೇ ಒಂದು ಕಂಟೆಂಟ್ ಡೈರೆಕ್ಟ್ಲಿ ಭಾಷೆನೇ ಇರುತ್ತದು. ನಾನು ಭಾಷೆಯನ್ನು ಏನೋ ಮಾಡ್ತಾಯಿದ್ದೀನಿ, ಪದಗಳನ್ನು ಏನೋ ಮಾಡ್ತಾಯಿದ್ದೀನಿ. ನಾನು ಏನೋ ಹೇಳಬೇಕಂತ ನಾನು ಭಾಷೆಯನ್ನು ಉಪಯೋಗಿಸ್ತಿರಲ್ಲ. ಅಂದರೆ ನಾನು ಇದೇನೋ ಒಂದು ಹೇಳಬೇಕು, ಅದಕ್ಕೆ ನಾನು ಈ ಥರದೊಂದು ಭಾಷೆ ಯೂಸ್ ಮಾಡ್ತೀನಿ ಅಂತ ಆ ಥರ ಅಲ್ಲ. ಅದು ನಾನು ಭಾಷೆಯನ್ನೇ ಏನೋ ಒಂದು ಚೇಂಜ್ ಮಾಡಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ಅದರಲ್ಲಿ ಅವ್ರ ಹತ್ರ ಮಾತಾಡ್ತಾ ಇರುವಾಗ ನನಗೆ ಒಂದು ಪ್ರಾಬ್ಲಮ್ ಇತ್ತಲ್ವ. ಅವ್ರ ಹತ್ರ ಹೇಳ್ತಾಯಿದ್ರು, ಇವರೆಲ್ಲ ಮುಂದೆ ನಾನು ಹೇಗೆ ಕನ್ನಡದಲ್ಲಿ ಮಾತಾಡ್ಬೋದು ಅಂತ. ಅವಾಗ ಅವ್ರ ಹತ್ರ ಮಾತಾಡ್ತಾ ಇರುವಾಗ ಅವ್ರು ಹೇಳ್ತಾಯಿದ್ರು, ನಾವು ಹೇಗೆ ಭಾಷೆಯನ್ನು ಅರ್ಥ ಮಾಡ್ಕೋಬೇಕು, ಕಾವ್ಯದಲ್ಲಿ ಹೇಗೆ ಆ ಭಾಷೆ ಹೊರಗಡೆ ಬರುತ್ತೆ ಅಂತ ಕೇಳಿದ್ರೆ ಒಂದು ಉದಾಹರಣೆ ಕೊಟ್ಟರು. ಅವ್ರು ತುಂಬ ಡೀಪ್ ಇನ್ಫ್ಲೂಯೆನ್ಸ್ ಎ ಕೆ ರಾಮಾನುಜಮ್ ಅಂತ ಹೇಳಿದ್ರು. ಎ ಕೆ ರಾಮಾನುಜನ್ ಅವ್ರ ಹತ್ರ ಮಾತಾಡ್ತಾ ಇರುವಾಗ ಕೆಲವು ಸಾರಿ ಅವರು ತಮಿಳಲ್ಲಿ ಶುರು ಮಾಡ್ತಾರೆ, ಆಮೇಲೆ ಕನ್ನಡಲ್ಲಿ ಹೋಗ್ಬಿಡ್ತಾರೆ, ಆಮೇಲೆ ಇಂಗ್ಲೀಷಲ್ಲೇ ಮುಗಿತಾರೆ ಅಂತ. ಸೊ ಆ ಥರದ ಒಂದು ಭಾಷೆಯ ಮೂವ್ಮೆಂಟ್ ಇದೆ ಅಲ್ವಾ. ನನಗೆ ಅದು ತುಂಬ ಇಂಟ್ರೆಸ್ಟ್. ಯಾಕೆಂದರೆ ನಾನು ತುಂಬ ಫಿಲಾಸಫಿಯಲ್ಲೂ ಬರೆಯೋದ್ರಲ್ಲಿ ಕೂಡ ನನಗೆ ಆ ಭಾಷೆ ಬಗ್ಗೆ ಅರ್ಥ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಇದನ್ನು ಅವ್ರ ಹತ್ರ ಮಾತಾಡ್ತಾ ಇರುವಾಗ ನಾವು ಒಂದು ಮಾತು ಹೇಳಿದೆ ಅವ್ರಿಗೆ. ಆ ಪಾಯಿಂಟನ್ನು ನಾನು ಮುಗಿಸ್ತೀನಿ. ಇದು ತುಂಬ ನಾನು ಹೇಳಿದ್ರು, ಹಿಸ್ಟಾರಿಕಲಿ ಏನಾಗಿದೆ ಅಂದರೆ ನಾವು ದೇಹದಿಂದ ಶುರು ಆಯಿತು, ತತ್ವಜ್ಞಾನ ಅಲ್ಲಿಂದನೇ ಶುರು ಆಯಿತು. ಆದರೆ ಬೇರೆ ಬೇರೆ ರೀತಿಯಲ್ಲಿ ಹೊರಗಡೆ ಎಲ್ಲೋ ಹೋಗ್ಬಿಟ್ಟಿದೆ. ಇವರು ಪೊಯೆಟ್ರಿ ಬಗ್ಗೆ ಫಿಲಾಸಫಿಯಲ್ಲಿ ಅದೊಂದು ತುಂಬ ಡೈವರ್ಜೆನ್ಸ್ ಆಗಿ ಎಲ್ಲ ಹೋಗ್ಬಿಟ್ಟಿದೆ. ಆದರೆ ಒಂದು ತುಂಬ ಇಂಪಾರ್ಟೆಂಟ್ ಫಿಲಾಸಫರ್ ಮಾಡರ್ನ್ ಫಿಲಾಸಫಿಯಲ್ಲಿ, ಜರ್ಮನ್ ಫಿಲಾಸಫರ್ ಹೇಡೆಗರ್ ಅಂತ, ನೀವೆಲ್ಲ ಕೇಳಿರ್ಬೋದು ಅವ್ರ ಬಗ್ಗೆ. ಅವ್ರಿಗೆ ಈ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಇಂಟ್ರೆಸ್ಟ್. ಅವರು ಆ ಲ್ಯಾಂಗ್ವೇಜಿನ ತತ್ವ ಏನು ಅಂತಲೇ ತಿರ್ಗಾ ಕೇಳ್ತಾ ಇರ್ತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಅಮಂಗ್ ಆಲ್ ಫಿಲಾಸಫರ್ಸ್ ಅವ್ರು ತುಂಬ ಲ್ಯಾಂಗ್ವೇಜ್ ಬಗ್ಗೆ ಬರೆದಿದ್ದಾರೆ. ಅವ್ರಿಗೆ ಲ್ಯಾಂಗ್ವೇಜ್ ಆ್ಯಂಡ್ ಪೊಯೆಟ್ರಿ ತುಂಬ ಇಂಪಾರ್ಟೆಂಟು. ಅದಕ್ಕೆ ನಾನು ಆ ಮಾತಿಂದ ನಾನು ಮುಗಿಸ್ತೀನಿ. ಹೈಡೆಗರ್ ಅವ್ರಿಗೇನು ಇಂಪಾರ್ಟೆಂಟ್ ಅಂದರೆ, ಈ ಭಾಷೆಯ ತತ್ವ ಏನು ಅಂತ ಕೇಳುವಾಗ, ಅಂದರೆ ಭಾಷೆ ಅಂದರೆ ಏನು,
ಅದನ್ನು ನಾವು ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ತೀವಿ ಅಂತ ಆ ಪ್ರಶ್ನೆ ಕೇಳುವಾಗ ಅವ್ರು ಏನು ಹೇಳಿದ್ರು ಅಂದರೆ, ಭಾಷೆನ ತತ್ವ ಕಾವ್ಯ, ಕಾವ್ಯ ರೂಪದಿಂದಲೇ ನಮಗೆ ಭಾಷೆ ಏನಂತ ಅರ್ಥ ಆಗತ್ತೆ ಅಂತ. ಅವರು ಬರೆದಿದ್ದ ಫಿಲಾಸಫಿ ಈ ಥರದ ಒಂದು ಗದ್ಯ, ದೊಡ್ಡ ಗದ್ಯಗಳು ಓದೋದೇ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಸಾರಿ. ಆದರೆ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಲೇಟರ್ ಟೈಮ್ ಆಫ್ ಹಿಸ್ ಲೈಫ್, ಅವರ ಪೊಯೆಟ್ರಿ ಆ್ಯಂಡ್ ಫಿಲಾಸಫಿ ಬಗ್ಗೆ ಸಂಬಂಧ ಕೇಳ್ತಾ ಇರುವಾಗ ಅವ್ರ ಪಾಯಿಂಟ್ ಏನಂದರೆ, ಕಾವ್ಯದ ಭಾಷೆಯ ತತ್ವ ಕಾವ್ಯ, ಕಾವ್ಯನೇ ನಮ್ಮ ಮೂಲಕದಲ್ಲೇ ನಮಗೆ ನಿಜವಾದ ಒಂದು ತತ್ವ ಸಿಗತ್ತೆ, ಸತ್ಯ ಸಿಗತ್ತೆ ತತ್ವಶಾಸ್ತ್ರದಿಂದ ಅಂತ. ಸೊ ಆ ಥರದ ಒಂದು ಸಂಬಂಧ ಇದೆ ಅಲ್ವಾ, ಆ ಪಾಯಿಂಟ್ ನಮ್ಮ ಡಿಸ್ಕಷನಲ್ಲಿ ಬಂತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದ್ರ ಬಗ್ಗೆ ತುಂಬ ಮಾತಾಡ್ಬೋದು. ಸೊ ನನಗೆ ಇವರು ಕಾವ್ಯವನ್ನು ಓದ್ತಾ ಇರುವಾಗ ಅವ್ರ ಜೊತೆ ನಾನು ಓದಿದ್ದೆ ಅದನ್ನು. ಯಾಕೆಂದರೆ ನಾನು ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಅವರನ್ನು ಅರ್ಥ ಮಾಡಿಕೊಂಡು ಈ ಕಾವ್ಯವನ್ನು ಅರ್ಥ ಮಾಡ್ಕೋಬೋದಾ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ಈ ಥರದ ಒಂದು ಬೇರೆ ಬೇರೆ ಪಾಯಿಂಟ್ಸ್ ಎಲ್ಲ ಬಂತು. ಅದನ್ನು ನಿಮ್ಮ ಮುಂದೆ ಇಡೋಣ ಅಂತ ಇವತ್ತು ಬಂದಿದ್ದೀನಿ. ತುಂಬ ಧನ್ಯವಾದಗಳು.